ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಶ್ರಾವಣ ಶನಿವಾರದ ಮೊದಲನೇ ಶ್ರಾವಣ ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ನಮ್ಮ ಪದ್ಧತಿ ಪ್ರಕಾರ ನಾವು ಚೊಂಬಿಗೆ ನಾಮ ಇಟ್ಬಿಟ್ಟು 5 ಎಳೆ ಅರ್ಶಿನದ ದಾರ ಕಟ್ಟಿ ಅದನ್ನು ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ದೇವ್ರ ನಾಮ ಅಂದರೆ ರಂಗನಾಥ ಸ್ವಾಮಿ ನಾಮ ಹೇಳ್ಕೊಂಡು ಹೋಗ್ಬಿಟ್ಟು 3 ಮನೆಗೆ ಹೋಗಿ ಬರೋ ಥರ ಪದ್ಧತಿ ಇದೆ. ಚಿಕ್ಕ ಮಕ್ಕಳಿದ್ದಾಗ ಹೋಗ್ತಿದ್ರು, ಇವಾಗ ಹೋಗಲ್ಲ. ಮನೆಯಲ್ಲಿ ನಮ್ಮ ಮನೆ ಮುಂದೆನೇ ನಿಂತ್ಕೊಂಡು ಕೂಗ್ತಾರೆ. ಮಕ್ಕಳಿಗೆಲ್ಲ ನಾಮ ಇಟ್ಬಿಟ್ಟು ಶ್ರಾವಣ ಶನಿವಾರದಲ್ಲಿ ನಾಮ ಇಡ್ತೀವಿ ನಾವು. ತುಂಬ ಇಷ್ಟ, ಮಕ್ಳಿಗೂ ಇಡ್ಸ್ಕೊತಾರೆ. ಇಟ್ಬಿಟ್ಟು ಅವ್ರಿಗೆ ಆ ಚೊಂಬನ ಕೈಗೆ ಕೊಟ್ಟು ದೇವ್ರ ನಾಮ ಕೂಗಕ್ಕೆ ಹೇಳ್ತೀನಿ. ರಂಗನಾಥ ಸ್ವಾಮಿ ಪದ ಗೋವಿಂದ ಗೋವಿಂದ, ರಂಗನಾಥ ಸ್ವಾಮಿ ಪದ ಗೋವಿಂದ ಗೋವಿಂದ, ರಂಗನಾಥ ಸ್ವಾಮಿ ಪದ ಗೋವಿಂದ ಗೋವಿಂದ, ಲಕ್ಷ್ಮೀ ರಂಗನಾಥ ಸ್ವಾಮಿ ಪದ ಗೋವಿಂದ. ಶರಣು ಚೊಂಬು ತೊಗೊಂಡು ಲಕ್ಷ್ಮೀ ರಂಗನಾಥ ಸ್ವಾಮಿ ಗೋವಿಂದ ಅಂತ ನಾಮನ ಕೂಗ್ತಾನೆ. ಅದಾದಮೇಲೆ ನಾನು ಅಕ್ಕಿ ಹಾಕಿ, ಅಕ್ಕಿ ದುಡ್ಡು ಏನು ಬೇಕಾದರೂ ಹಾಕ್ಬೋದು, ಹಾಕ್ಬಿಟ್ಟು ಕಾಲು ತೊಳೆದು ಪಾದ ತೊಳೆದು ಒಳಗಡೆ ಕರ್ಕೊತೀವಿ. ಆ ಚೊಂಬಲ್ಲಿರೋದನ್ನ ದೇವ್ರ ಮುಂದೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ಯಾವತ್ತು ಶನಿವಾರ ದಿನ ಬೆಟ್ಟಕ್ಕೆ ಹೋಗ್ತೀವಿ ನಮ್ಮ ಮನೆ ದೇವರಿಗೆ, ಆವತ್ತು ತೊಗೊಂಡೋಗಿ ಅಲ್ಲಿ ದಾಸಪ್ಪ ಇರ್ತಾರೆ, ಅವರು ಕೊಟ್ಬಿಟ್ಟು ದೇವ್ರ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆ ಥರನೇ ಪದ್ಧತಿ ಅವತ್ತಿಗಿನ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇವಾಗಲೂ ಅದೇ ಥರನೇ ಮಾಡ್ತೀವಿ. ಅದನ್ನ ಮಕ್ಕಳು ಇಷ್ಟಪಟ್ಟು ಮಾಡ್ತಾರೆ. ಎಲ್ಲ ಆಯಿತು, ಕಾಯೆಲ್ಲ ಹೊಡೆದು ದೇವ್ರ ಪೂಜೆ ಮಾಡಿ ಶನಿವಾರದ ದಿನ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಕೇಸರಿ ಬಾತ್ ಉಪ್ಪಿಟ್ಟು ಮಾಡಿದ್ದೆ, ತಿಂದ್ಬಿಟ್ಟು ನಾನು ಅಂಗಡಿಗೆ ಹೋದೆ. ಬನ್ನಿ, ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ. ಹೌದು, 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಸ್ವತಂತ್ರರಾಗಿ ಚೆನ್ನಾಗಿ ಬಾಳೋಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತಿನ ವ್ಲಾಗು ಹೇಗೆ ಅನ್ನಿಸ್ತು ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್.